ನಮಸ್ಕಾರ ಗೆಳೆಯರೆ. ಬೆಳೆಸಿದ ಗಿಡ ಮರಗಳಿಗೆ ಕೀಟಗಳ ಉಪದ್ರ ಆದರೆ ರಾಸಾಯನಿಕ ಬಳಸದೇನೆ ಬೆಳೆಸಬಹುದು. ಉತ್ತರ, ಆ ಗಾರ್ಡನ್ನಲ್ಲಿನೇ ಇರುವಂಥ ಒಂದು ಒಗರು ಅಥವಾ ಕಹಿ ಎಲೆಗಳ ಸ್ಟ್ರಾಂಗ್ ಡಿಕಾಕ್ಷನ್ ಮಾಡಿಬಿಟ್ಟು ಡೈಲ್ಯೂಟ್ ಮಾಡಿ, ಅಂದರೆ ನೀರು ಬೆರೆಸಿ ಮತ್ತು ಇದನ್ನು ಸ್ಪ್ರೇ ಮಾಡಿ. ಹಾಗೆಯೇ ನಮ್ಮ ಸುತ್ತಮುತ್ತ ಅಂಟುವಾಳಕಾಯಿ, ಶೀಗೆಕಾಯಿ ಇಂಥದ್ದೆಲ್ಲ ಸಿಕ್ಕಿದರೆ ಅದನ್ನೇ ಬಳಸಿ. ಬೇರೆ ಶಾಂಪೂ, ಡಿಟರ್ಜೆಂಟ್ಗಳ ಅಗತ್ಯವಿಲ್ಲ. ಇಂಥದ್ದೆಲ್ಲ ಉಪಯುಕ್ತ ಮಾಹಿತಿಗಳು ನಮಗೆ ದೊರಕಿದ್ದು JSS ಸಭಾಂಗಣದಲ್ಲಿ ನಡೆದ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದ ವಿಷಯ ಮಣ್ಣಿನ ಸಂರಕ್ಷಣೆ ಮತ್ತು ನೈಸರ್ಗಿಕ ಕೃಷಿ. ಈ ಕುರಿತು ಸಾಧಕರೊಂದಿಗೆ ಸಂವಾದ. ಬೆಳವಲ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ರಾಮಕೃಷ್ಣಪ್ಪ, ಸಾವಯವ ಕೃಷಿಕ ಡಾಕ್ಟರ್ EP ಚಂದ್ರಶೇಖರ್ ಹಾಗೂ ತುಮಕೂರಿನ ಶಿವನಂಜಯ್ಯ ಬಾಳೆಕಾಯಿಯವರು ಸಂಪನ್ಮೂಲ ವ್ಯಕ್ತಿಗಳಾಗಿ ನಾವೆಲ್ಲ ಅಕ್ಕಿಯ ಹಾಡನ್ನ ಕೇಳ್ತೇವೆ, ಕುಣಿಯುವ ನವಿಲನ್ನ ನೋಡಿದ್ದೇವೆ, ಬಂಗಾರದ ಎಲೆಗಳನ್ನ ತುಂಬಿದ ಮರವನ್ನ ಚಿಗುರಿದಾಗ ನಾವು ನೋಡ್ತೇವೆ. ನಾವು ತಿನ್ನುವ ಅನ್ನ ಈ ಮಣ್ಣಿನಿಂದ ಬಂತು, ನಾವು ಕುಡಿಯುವ ಗಾಳಿ ಈ ಮಣ್ಣಿನಿಂದ ಬಂದದ್ದು, ನಾವು ಕುಡಿಯುವ ನೀರು ಇದು ಕೂಡ ಮಣ್ಣಿನಿಂದ ಬಂದದ್ದು. ಮಣ್ಣೇ ಈ ಜೀವಿಗಳ ಇಡೀ ಜೀವ ಸಂಕುಲದ ಒಂದು ತಾಯಿಯ ಮಡಿಲು ಅದು. ನಾವೆಲ್ಲ ಇಲ್ಲಿ ಬದುಕಿದ್ರೆ, ನಾವೆಲ್ಲ ಇಲ್ಲಿ ಉಸಿರಾಡ್ತಿದ್ರೆ, ನಾವೆಲ್ಲ ಇಲ್ಲಿ ಚಿಂತನೆಗಳನ್ನ ಮಾಡ್ತಿದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಈ ಮಣ್ಣಿನಿಂದ ಮೂಡಿರುವಂತಹದ್ದು. ಒಂದು ಮರ ಮಣ್ಣಿನಿಂದ ಮೂಡಿ ಬರ್ತದೆ. ಪರಿಸರ ಬಳಗವು ಸಕಾಲಿಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿತು. ಉತ್ತಮ ಸಂಖ್ಯೆಯಲ್ಲಿ ಪರಿಸರ ಹಾಗೂ ಕೃಷಿ ಪ್ರಿಯರು ಆಗಮಿಸಿದ್ದರು. ಕಿರುಧಾನ್ಯಗಳಿಂದ ತಯಾರಾದ ಊಟವಿತ್ತು. ಆಗಮಿಸಿದ ಎಲ್ಲರಿಗೂ ಹಣ್ಣಿನ ಗಿಡಗಳನ್ನು ವಿತರಿಸಲಾಯಿತು. ಕೃಷಿ ಸಂಬಂಧಿ ಪುಸ್ತಕಗಳು, ವಸ್ತುಗಳ ಮಾರಾಟ, ಪ್ರದರ್ಶನವಿತ್ತು. ಕಾರ್ಯಕ್ರಮದಲ್ಲಿ ಭೂಮಿ, ಪ್ರಾಣಿ, ಪಕ್ಷಿ, ಮರ, ಗಿಡ, ಜೀವ ಸಂಕುಲ ಇವೆಲ್ಲದ ಪರಿಸರ ಇವೆಲ್ಲದರ ಕುರಿತು ಚರ್ಚೆಗಳು, ವಿಚಾರ ವಿನಿಮಯಗಳು ನಡೆದವು. ವಿಷಯ ತಜ್ಞರಾದ 3 ಮಂದಿ ಕೂಡ ಸಾಕು ಎಂಬ 2 ಅಕ್ಷರದ ಪದಕ್ಕೆ ಹೆಚ್ಚು ಒತ್ತು ನೀಡಿದರು. ಇದೆಷ್ಟು ಸಕಾಲಿಕವಾಗಿತ್ತು ಎಂದರೆ ಚಾಮುಂಡಿ ಬೆಟ್ಟಕ್ಕೆ ರೋಪ್ವೇ ಬೇಕು ಎಂಬ ಪ್ರಸ್ತಾಪ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂತಹ ಬೇಕಾಬಿಟ್ಟಿಯ ಅಭಿವೃದ್ಧಿಗಳನ್ನು ಇನ್ನಾದರೂ ಸಾಕು ಮಾಡಿ, ಪ್ರಕೃತಿ ಈಗಾಗಲೇ ಮುನಿಸು ಒಂದಲ್ಲ ಒಂದು ರೀತಿಯಲ್ಲಿ ತೋರಿಸಿಕೊಳ್ಳುತ್ತಿದ್ದಾಳೆ. ಮತ್ತೊಮ್ಮೆ ವಿನಂತಿ ಮಾಡಿಕೊಂಡರು. ಎಲ್ಲರೂ ಯೋಚಿಸಬೇಕಾದ ವಿಷಯ ಇದು. ವಿಶೇಷವಾಗಿ ಚಾಮುಂಡಿ ಬೆಟ್ಟಕ್ಕೆ ರೋಪ್ವೇ ಬೇಕು ಎಂದು ಹಕ್ಕೊತ್ತಾಯ ಮಾಡುವವರಂತೂ ಇದ್ರ ಬಗ್ಗೆ ಗಮನ ಕೊಡುವುದು ಒಳಿತು.